ಭೀಮಿಯ ಸಿರಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸಾರ್ವಜನಿಕರ ಗಮನಕ್ಕೆ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಜನಜಾಗೃತಿ ಅಭಿಯಾನ. ನಮ್ಮ ವಿದ್ಯುತ್ ನಮ್ಮ ಹಕ್ಕು, ಖಾಸಗೀಕರಣಕ್ಕೆ ಒಪ್ಪಿಗೆ ಬೇಡ ಎಂಬ ಘೋಷಣೆಯೊಂದಿಗೆ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ವಿರೋಧಿಸಿ ರಾಜ್ಯದಾದ್ಯಂತ ಜನಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿರುವುದಾಗಿ 466 ಕಲ್ಯಾಣ ಸಂಸ್ಥೆ ಇಂಡಿ ಕೇಂದ್ರ ಸಮಿತಿ ಸದಸ್ಯರು ಹಾಗೂ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ್ ಎಂ ಕಾಂಬಳೆ ತಿಳಿಸಿದ್ದಾರೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಯಾವುದೇ ಪ್ರಯತ್ನವನ್ನು ಜನರು ಮತ್ತು ನೌಕರರು ಒಗ್ಗಟ್ಟಿನಿಂದ ವಿರೋಧಿಸಬೇಕು ಅಂತ ಹೇಳಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಸೇವೆಯಾಗಿ ವಿದ್ಯುತ್ ಕ್ಷೇತ್ರ ಉಳಿಯಬೇಕಿದ್ದು ಜನರ ಹಕ್ಕುಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ವ್ಯಾಪಕ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಹೇಳಿದ್ದಾರೆ. ಈ ಕುರಿತು ನಡೆದಂತಹ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯುತ್ ಇಲಾಖೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿ ಖಾಸಗೀಕರಣ ವಿರೋಧಿಸಿ ಅದರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಸೇವೆ ಜನಸಾಮಾನ್ಯರ ಹಕ್ಕಾಗಿದ್ದು ಅದನ್ನು ಖಾಸಗೀಕರಣಗೊಳಿಸುವ ಯಾವುದೇ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸುವುದಾಗಿ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಒಗ್ಗಟ್ಟಿನಿಂದ ಹೋರಾಡೋಣ, ಜನರ ಹಕ್ಕುಗಳನ್ನು ಕಾಪಾಡೋಣ ಅಂತ ಹೇಳಿ ಚಿದಾನಂದ್ ಎಂ ಕಾಂಬಳೆ ಕರೆಯನ್ನ ನೀಡಿದ್ರು. ಖಾಸಗೀಕರಣ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೇವೆ. ಪ್ರಸ್ತುತ ಇಂಧನ ಖಾತೆ ಸಚಿವರಿದ್ದಾಗ ಹೇಳಿರುವ ಒಂದು ಮಾತನ್ನು ರಾಜ್ಯದಲ್ಲಿ ತಾವು ಮಾನ್ಯರು ಮುಖ್ಯಮಂತ್ರಿಗಳು ಇರುವುದರಿಂದ ದಯಮಾಡಿ ಈ ವಿದ್ಯುತ್ ಖಾಸಗೀಕರಣವನ್ನು ತಪ್ಪಿಸಿ ನಮ್ಮ ಕರ್ನಾಟಕದ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣದಿಂದ ಬಚಾವ್ ಮಾಡಬೇಕಾಗಿ ಅವರಲ್ಲಿ ಸಮಸ್ತ ಕರ್ನಾಟಕದ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು, ನೌಕರರ ಮಿತ್ರರು, ವಿದ್ಯುತ್ ಗುತ್ತಿಗೆದಾರರು, ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು, ರಾಜ್ಯದ ರೈತರು, ವಿದ್ಯುತ್ ಗ್ರಾಹಕರು ಇವರಿಂದ ತಮಗೆ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರೈವೇಟೈಸ್ ಮಾಡಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ. ನಾನು ಹೇಳಿದೆ, ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಇರೋವರೆಗೂ, ನಮ್ಮ ನೌಕರರು, ನಮ್ಮ ಇಂಜಿನಿಯರು, ನಮ್ಮ ಮ್ಯಾನೇಜ್ಮೆಂಟ್ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ನಡೆಸ್ಕೊಂಡು ಹೋಗ್ತಾರೆ. ನಾನು ಯಾವ ಕಾರಣಕ್ಕೂ ನಾನು ಇರುವವರೆಗೂ ಪ್ರೈವೇಟೈಸೇಷನ್ ಬಿಡುವುದಿಲ್ಲ. ಯಾಕಂದ್ರೆ ಈ ಮುಂಚಿತವಾಗಿ ಕರ್ನಾಟಕದಲ್ಲಿ ವಿದ್ಯುತ್ ಇಲಾಖೆಯು ನಷ್ಟದಲ್ಲಿರುವಾಗ ಖಾಸಗೀಕರಣ ಆಗಲಿಲ್ಲ. ಯಾಕಂದ್ರೆ ನಮ್ಮ ಸಾಕಷ್ಟು ಸೋದರರು, ಹಿರಿಯರು, ಕಿರಿಯರು ಈ ಇಲಾಖೆಯಲ್ಲಿ ಜೀವದಾನ ಕೊಟ್ಟಿದ್ದೇವೆ, ಮನೆ ಮನೆಗೆ ಬೆಳಕು ನೀಡಿದ್ದೇವೆ, ರೈತರಿಗೆ ಅನುಕೂಲ ಮಾಡಿದ್ದೇವೆ. ಆದರೆ ನಮ್ಮ ಹೆಂಡರ ಮಕ್ಕಳು ಕೂಡ ಒಂದು ಲೆಕ್ಕಿಸದೆ ನಾವು ರೈತರಿಗಾಗಿ, ಗ್ರಾಹಕರಿಗಾಗಿ ಬೆಳಕನ್ನು ನೀಡಿದ್ದೇವೆ. ನಮ್ಮ ಜೀವನ ಲೆಕ್ಕಿಸದೆ ಇವತ್ತು ಭಾರತ ದೇಶದಲ್ಲಿ ಯಾವುದೇ ಒಂದು ಇಲಾಖೆಯು ಒಂದು ಗಡಿ ಕಾಯುವ ಒಂದು ಏದರೂ ಒಂದು ಸೈನಿಕರಿದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿದ್ಯುತ್ ಇಲಾಖೆಯ ಸೈನಿಕರು ಕೂಡ ಎರಡನೇ ಸೈನಿಕರು. ಯಾಕೆಂದ್ರೆ ಅವರು ಎದುರಿಗೆ ಬರುವ ಶತ್ರುವನ್ನು ಕೂಡ ಎದುರಿಸುತ್ತಾರೆ. ಆದರೆ ನಮ್ಮ ವಿದ್ಯುತ್ ಇಲಾಖೆಯ ಪವರ್ ಮೆನ್ಗಳು ಕಣ್ಣಿಗೆ ಕಾಣದೇ ಇರುವ ಒಂದು ಶತ್ರುದ ಜೊತೆ ಹೋರಾಡ್ತಾ ಇದ್ದಾರೆ. ಸಾವಿರಾರು ಲಕ್ಷಾಂತರ ಜನರು ಇವತ್ತು ವಿದ್ಯುತ್ ಇಲಾಖೆ ಪ್ರಾರಂಭದಿಂದಲೂ ನಮ್ಮ ಇಲಾಖೆಯಲ್ಲಿ ಜೀವದಾನ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ತಮ್ಮ ಹೆಂಡರು ಮಕ್ಕಳು ಕೂಡ ನಿರಾಶ್ರಿತರಾಗಿ ಮಾಡಿದ್ದಾರೆ. ಆದ ಕಾರಣ ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಯಾವುದೇ ನಷ್ಟ ಇಲ್ಲ. ಎಲ್ಲಾ ನಮ್ಮ ಅಧಿಕಾರಿಗಳು, ನೌಕರರು ಒಳ್ಳೆ ಕೆಲಸ ತಮ್ಮ ಕೆಲಸವನ್ನು ಮಾಡಿಕೊಂಡು ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಒಳ್ಳೆ ಕೆಲಸ ಪ್ರತಿಯೊಬ್ಬರಿಗೂ 100% ಕೆಲಸ ಮಾಡುವ ಕಾರ್ಯದಲ್ಲಿ ಪ್ರತಿಯೊಬ್ಬರು ತೊಡಗಿದ್ದಾರೆ. ಆದ ಕಾರಣ ದಯಮಾಡಿ ಈ ಮೂಲಕ ತಮ್ಮಲ್ಲಿ ಸಮಸ್ತರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ಟಾಟಾ ಕಂಪನಿಯವರಿಗೆ ಒಂದು ಖಾಸಗೀಕರಣಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಾವೆಲ್ಲರೂ ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅಧಿಕಾರಿಗಳು, ನೌಕರರ ಮಿತ್ರರು ಎಲ್ಲರೂ ಖಂಡಿತವಾಗಿ ಜವಾಬ್ದಾರಿ ಇದ್ದೇವೆ. ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ವಿದ್ಯುತ್ ಖಾಸಗೀಕರಣದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೆ ಖಾಸಗೀಕರಣ ಬೇಡ ಅಂತ ಹೇಳಿ ಈ ಸಭೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.